ಚಾನಲ್ ಎಲ್ಲರೂ ಆಗಿದ್ದೀರಿ ಫ್ರೆಂಡ್. ನಾನು ಸೂಪರ್ ಡೂಪರ್ ಆಗಿ ಬೆಳಗ್ಗೆ ಎದ್ದುಬಿಟ್ಟಿದ್ದೀನಿ. ನೆನ್ನೆ ಮಾತ್ರ ನುಂಗ್ಬಿಟ್ಟು ಆಲ್ಮೋಸ್ಟ್ ಸ್ಟಡಿನೂ ಆಗ್ಬಿಟ್ಟಿದ್ದೀನಿ. ಬೆಳಗ್ಗೆ ಎದ್ದು ನೆನ್ನೆ ನಾನ್ ವೆಜ್ ಮಾಡ್ಬಿಟ್ಟಿದ್ದಲ್ಲ ಫ್ರೆಂಡ್, ಕಾಲ್ ಸೂಪು, ಅದಕ್ಕೆ ಎಲ್ಲ ಸ್ಪ್ರೇ ಮಾಡಿಕ್ಕಿದ್ದೀನಿ. ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡ್ರೆ ಸಮಾಧಾನ ಆಗೋದು. ಯಾಕಂದ್ರೆ ಇವತ್ತು ನಮ್ಮ ಸೋಮವಾರದ ಮಾದೇಶ್ವರನ ಪೂಜೆ. ಶುಕುಮರವರವರು ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಶುಕುಮರ ಅವರು ಎದ್ದೋಳಕ್ಕೆ ಓಡಾಡಕ್ಕೆ ಕಾಯ್ತವ್ರೆ. ಆದರೆ ನಾನು ಲಾಕ್ ಮಾಡ್ಕೊಂಡು ಹೋಗ್ತಿದ್ದೀನಿ ಫ್ರೆಂಡ್ಸ್. ಇಷ್ಟೊತ್ತಿಗೆ ಎದ್ದು ಓಡಾಡಬಾರ್ದು ಅಂತ. ಕೋಲ್ಡಲ್ಲಿ ಓಡಾಡಿದ್ರೆ ಜಾಸ್ತಿ ಆಗ್ತಿತ್ತಂತೆ ಫ್ರೆಂಡ್ಸ್. ಇನ್ನೂ ಒಂದು ವಾರ 15 ದಿನ ಶಿವಾಗೆ ಹಿಂಗೆ ಇರ್ತಿತ್ತಂತಲ್ಲ, ಅದಕ್ಕೆ ನಾನು ಕೋಲ್ಡಲ್ಲೂ ಬಿಡ್ತಾ ಇಲ್ಲ, ಬಿಸಿನೀರೇ ತಣ್ಣೀರು ಮುಟ್ಟಿಸ್ತಾ ಇಲ್ಲ, ಏನೇನೋ ಪತ್ತೆ ಇಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ಎದ್ದು ತೊಳೆ ಪತ್ರ ಆಚೆ ಹಾಕ್ಬಿಟ್ಟು ಬಾಗಿಲು ಗುಡಿಸ್ಬಿಟ್ಟು ಈಗ ಒಂದು ಕಪ್ ಕಾಫಿ ಕುಡಿಬೇಕು ಫ್ರೆಂಡ್ಸ್. ಕಾಫಿ ಕುಡಿದ್ರೆ ಮೈಂಡ್ ಸೆಟ್ ಆಗ್ತಿತ್ತೆ. ಹೆಂಗಾಗ್ಬಿಟ್ಟೈತೆ ಅಂದರೆ ಫ್ರೆಂಡ್ಸ್ ಇವಾಗ ನನ್ನ ಪರಿಸ್ಥಿತಿ, ಶಿವ ಹೆಂಗೈತೋ ನಾನು ಹಂಗೆ, ಮೈಂಡ್ ಸೆಟ್ ಫುಲ್ ಹಂಗಾಗ್ಬಿಟ್ಟೈತೆ. ಶಿವ ಆ್ಯಕ್ಟಿವ್ ಆಗಿದ್ದರೆ ನಾನು ಖುಷಿಯಾಗಿರ್ತೀನಿ ಅಂತ ಈ ದಿನಗಳಲ್ಲಿ ನನಗೆ ಅರ್ಥ ಆಯಿತು ಫ್ರೆಂಡ್ಸ್. ಗಿಡಗಳ ಒಂದು ಸ್ವಲ್ಪ ನೀರಿಲ್ಲ ಫ್ರೆಂಡ್ಸ್, ನೀರು ಹಾಕ್ಬಿಟ್ಟು ಅಂಗಡಿಗೆ ಹೋಗ್ಬರೋಣ. ಅಂದರೆ ಹಾಲು ತರಬೇಕು ಫ್ರೆಂಡ್ಸ್. ಹಾಲು ಇಲ್ಲಿ ಅಂಗಡಿಗಳು ಬೇಗ ತೆಗಿಯಲ್ಲ. ಈಗ 8:15 ಟೈಮು, ನೋಡೋಣ ತೆಗ್ದಿರ್ತಿತ್ತೋ ಇಲ್ಲ. ಬೀಗ ಹಾಕಿದ್ದೆ ಗೇಟು? ನನಗೆ ಗೇಟ್ ಬೀಗ ತೆಗಿಬೇಕಂದ್ರೆ ಅಲರ್ಜಿ ಫ್ರೆಂಡ್ಸ್. ಬರೀ ಟೈಮು ಅಂಗಡಿಗೆ ಹೋಗ್ಬರೋಣ. ಓಕೆ ಫ್ರೆಂಡ್ಸ್, ಈಗ ಬೆಳಗ್ಗೆ ಹೋಗ್ಬರೋಣ. ಮೇಕಪ್ ಇಲ್ದಿರ ಬರೀ ಮುಖ ತೊಳ್ಕೊಂಡು ಹೋಗ್ತಿದ್ದೀನಿ. ಇಟ್ಸ್ ಓಕೆ. ರೋಡಲ್ಲಿ ಯಾರೋ ನೋಡಿ ಎದ್ರುಕೊಳ್ಳಲ್ಲ ಅಂತ ನನ್ನ ಅನಿಸಿಕೆ ಮೇಲೆ ಹೋಗ್ತಾ ಇದ್ದೀನಿ. ಶಿವಾಗ ಯಾವಾಗ ಹುಷಾರಾಗ್ಬಿಡ್ತಿತ್ತೋ, 100% ಹುಷಾರು ಯಾವಾಗ ಆಗ್ಬಿಡ್ತಿತ್ತೋ ಅಂತ ಅನ್ನಿಸ್ತೈತೆ ಫ್ರೆಂಡ್ಸ್. ಹಂಗೆ ಮಲ್ಕೊಂಡಿದ್ರೆ ಒಂಥರ ಮೂಡ್ ಅಪ್ಸೆಟ್ ತಾನೇ ಫ್ರೆಂಡ್ಸ್. ಹೆಂಗಾಗ್ತೈತೆ ಬೇಜಾರು, ನೋಡೋಕ್ಕಾಗಲ್ಲ, ಇರೋಕ್ಕಾಗಲ್ಲ. ಬಿಟ್ಬಿಟ್ಟು ಬಂದೆ. ನೆನೆ ಕಾಲು ಸೂಪ್ಗೆ ಫುಲ್ಲು ಎಣ್ಣೆ, ಅದು ಚರ್ಬಿ ಬಿಟ್ಕೊಬಿಟ್ಟೈತೆ. ಏನಾರ ಫುಲ್ಲು ಶಿವಾಗೆ ತಿನ್ನಪ್ಪ ನೀನು ತಿನ್ನೋನ್ಬಿಟ್ಟು ತಿನ್ನಿಸ್ಬಿಟ್ಟಿದ್ರೆ ನಾನೇ ದಬ್ಬಾಕ್ಬಿಟ್ಟಿರೋದು ಶಿವನ ಇನ್ನೂ ಒಂದು ತಿಂಗಳು. ಗೊತ್ತಾಗಲ್ಲ ಫ್ರೆಂಡ್ಸ್. ಟೈಫಾಯ್ಡ್ ಅನ್ನೋ ಟಾಪಿಕ್ಗೆ ಗೊತ್ತಿಲ್ಲ ನನಗೆ. ದೇವರಣೆ ಡಾಕ್ಟ್ರು ಬ್ಲಡ್ ರಿಪೋರ್ಟ್ ಎಲ್ಲ ಟೆಸ್ಟ್ ಮಾಡಿಬಿಟ್ಟು ಕಾಲ್ ಮಾಡಿದ್ರು ಫಸ್ಟು, ಹಿಂಗೆ ಟೈಫಾಯ್ಡ್ ಆಗಿದೆ, ಬಂದು ಅಡ್ಮಿಂಟ್ ಆಗಿ ಅಂತ. ನನಗೆ ಟೈಫಾಯ್ಡ್ ಅಂತ ಥೈರಾಯ್ಡ್ ಅಂತ ಏನಿದು ಟೈಫಾಯ್ಡು ಥೈರಾಯ್ಡ್ ಗಂಡನಿಗೆ ಬತ್ತೈತ ಗಂಡು ಮಕ್ಕಳಿಗೆ ಅಂತ ಫುಲ್ ಕನ್ಫ್ಯೂಸ್ ಆವತ್ತು. ದೇವರ ಫ್ರೆಂಡ್ಸ್, ನಾನು ಬೆಳಗ್ಗೆ ಅಷ್ಟೊತ್ತಿಗೆ ಯಾರು ಎದ್ದಿರ್ತಾರೆ 8-8:30 ಅಂದ್ಬಿಟ್ಟು ಮೇಕಪ್ ಮಾಡ್ದಿರಾ, ತಲೆ ಬಾಚ್ಕೊಳ್ದಿರಾ ಈ ಅವತಾರದಲ್ಲಿ ಅಂಗಡಿಗೆ ಬರ್ತಾಯಿದ್ದೀನಿ. ನೋಡಿದ್ರೆ ನಮಗಿಂತ ಮುಂಚೆ ಇಡೀ ಪ್ರಪಂಚನೇ ಎದ್ದು ಓಡಾಡ್ತೈತೆ. ಎಷ್ಟೊಂದು ಜನಗಳು ಏನು ಹುಡುಗಿ ತಿಕ್ಲಿ ಥರ ಓಡಾಡ್ತಾಳೆ ಹಿಂಗೆ ಅಂತ ಅನ್ಕೋತಾರ ಅಷ್ಟೇ. ಅನ್ಕೊಂಡ್ರೆ ಬಿಡಿ ಫ್ರೆಂಡ್ಸ್, ನನಗೆ ಸಾಕಾಗೈತೆ. ಈಗ ಅಂಗಡಿ ತೆಗ್ದಿಲ್ಲ, ಅಲ್ಲೊಂದು ಅಂಗಡಿ ತೆಗ್ದೈತೆ, ಅಲ್ಲಿ ಸಿಗ್ತೈತೆ ಇಲ್ಲ ಗೊತ್ತಿಲ್ಲ, ನೋಡೋಣ. ಹಾಲೈತಾ? ಕಾಲಿಟ್ರಿಲ್ಲ? ಅರ್ಧ ಲೀಟ್ರ್ ಹಾಲು ಕೊಡಿ. ನಂದಿನಿ ಇಲ್ವಾ? ಹಾಂ ಕೊಡಿ, ಅದನ್ನೇ 25 ಕೊಡಿ. ಮಾರಿಗೋಲ್ಡ್ ಬಿಸ್ಕೆಟ್ ಅನ್ಕೊಡ್ರಿ. ಆಯ್ತಾ ಕೆಳಗಡೆಗೆ? ಇದೇ ಊರ? ಹಾಂ. ಅವಲಹಳ್ಳಿ. ನಾನು ಇದೇ ಊರೇ. ಹಾಂ. 38. ಹ್ಞೂ. ಅರ್ಧೋಗೈತೆ ನೋಡ್ರಿ ಈ ಲೋಟು. ಹಾಂ, ಇಲ್ಲ ಫುಲ್ಲು ಅರ್ಧೋಗೈತೆ. ಯಾರು ತಗೊಳಲ್ಲ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಫ್ರೆಂಡ್ಸ್, ಆ ತಾತ ಹತ್ರ ಹಾಲು ಬಿಸ್ಕೆಟ್ ತಗೊಳ್ಳೋಷ್ಟರಲ್ಲಿ 20 ನಿಮಿಷ ಫ್ರೆಂಡ್ಸ್. ನಿಧಾನಕ್ಕೆ ಸ್ಲೋ ಮೋಷನಲ್ಲಿ ಎತ್ಕೊಡ್ತೈತೆ. ಶಿವ ಹೇಳಿತ್ತು ಆ ಅಪ್ಪನ ಹತ್ರ ಹೋದ್ರೆ ಏನಾದರೂ ಒಂದು ಬಿಸ್ಕೆಟ್ ಪ್ಯಾಕ್ ತಗೋಬೇಕಂದ್ರೆ ಅರ್ಧ ಗಂಟೆ ಬೇಕು ಅಂತ ಹೇಳಿತ್ತು.
ಏನು ಅಂದ್ಕೊಂಡೆ, ಇವತ್ತು ಎಕ್ಸ್ಪೀರಿಯನ್ಸ್ ಆಯಿತು. ಬೇಗ ಕೊಡ್ತಾ ಟೈಮ್ ಆಗ್ತೈತೆ ನಾಷ್ಟ ಮಾಡಬೇಕು ಅಂದರೆ. ಈರು ಕೊಡ್ತೀನಿ, ಮಾತಾಡೋದು ನಿಧಾನ. ಒಳ್ಳೆ ಕಾಮಿಡಿ ಅನ್ನಿಸ್ತು ಬೆಳಗ್ಗೆ. ಪಾಪ ವಯಸ್ಸಾಗೈತಲ್ಲ ಹಂಗೆ. ಅದಾದ ಪುಟಾಣಿ ಅಂಗಡಿ ಇಟ್ಕೊಂಡೈತೆ ಫ್ರೆಂಡ್ಸ್. ಬಿಸ್ಕೆಟು, ಚಕ್ಲಿ, ನಿಪ್ಪಟ್ಟು, ಹಾಲು ಇಂಥವು. ಅದಾಗಿದ್ದಕ್ಕೆ ಸರಿ. ರೇಷನ್ ಅಂಗಡಿ ಇಟ್ಕೊಂಡಿದ್ರೆ ಏನು ಗತಿ. ಇವಾಗ ಅರ್ಜೆಂಟ್ ಉಪ್ಪಿಟ್ಟು ಮಾಡಬೇಕು, ಉಪ್ಪಿಟ್ಟು ಐಟಮ್ಸ್ ತರಬೇಕು, ಬೇಳೆ, ಕಡಲೆಬೀಜ, ರವೆ, ಎಣ್ಣೆ ಅಂತ ಅಂದಿದ್ರೆ ನೆನ್ನೆನೇ ಹೋಗಿ ಕುತ್ಕೋಬೇಕಾಗಿತ್ತು ನಾನು. ಇದು ಕೊಡ್ತಾತ, ಅದು ಕೊಡ್ತಾತ, ಒಂದೇ ಫುಲ್ ಕೊಡೋದು ತಾತ. ಒಂದು ಕಡೆ ಖುಷಿ ಆಗ್ತಿದೆ. ಎಷ್ಟು ವಯಸ್ಸಾದ್ರೂ ಪಾಪ ಕೆಲಸ ಮಾಡ್ತಾರಲ್ಲ ಕೆಲವರ ಸೊಸೆದಿರಿಗೆ, ಮಕ್ಕಳಿಗೆಲ್ಲ ಶಾಪ ಹಾಕೊಂಡು ಬಾಗ್ಲಲ್ಲಿ ಕೂತಿರ್ತಾರೆ. ಹಂಗೆ ಹೊಲಸ್ರಿ ಈ ತಾತ ಎಷ್ಟೋ ಬೆಸ್ಟು. ರೂಢಿ ಮಾಡ್ಕೊಂಡಿದ್ದೀನಿ ಅಂಗಡಿಗೆ ಹೋಗೋದು. ಆ ತಾತ ಹತ್ರ ಯಾವ ಥರ ಐಟಮ್ ತರಕ್ಕೆ ಹೋದ್ರೆ ನೀನು ನೆನ್ನೆನೇ ಹೋಗ್ಬೇಕು. ಹೊಡ್ಕೋತೈತಾ? ಯಾವತ್ತೊಂದು ಐತಾ ನೋಡು. ನನ್ಗೇನು ಗೊತ್ತು, ಅಂಗಡಿ ಒಂದೇ ತೆಗ್ದಿರೋದು, ಇನ್ಯಾವುದು ತೆಗ್ದಿಲ್ಲ. ಗೊತ್ತಿಲ್ಲ, ಡೇಟ್ ಇವತ್ತು ಗೊತ್ತಿಲ್ಲ ನನಗೆ. ಸಾರ್ಥಕವಾಯ್ತು. ಯೂಸ್ ಬೈ 10ನೇ ತಾರೀಕು ಬಳಸ್ಬೋದಂತೆ. ಬಿಸ್ಕೆಟ್ ಡೇಟ್ ನೋಡುವ ಫಸ್ಟು, ಆಮೇಲೆ ಸಿಕ್ಕಾಕೋತೈತೆ ತಾತ ನನ್ನ ಹತ್ರ. 2026ವರೆಗೂ ಟೈಮ್ ಐತೆ. ಇನ್ನು ಇವತ್ತು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇವರೆಗೂ ಟೈಮ್ ಐತೆ. ಟಾಮಿಗೂ ಎಕ್ಸ್ಪೈರ್ಡ್ ಆಗಿರೋದು ಕೊಡಬಾರ್ದು ಫ್ರೆಂಡ್ಸ್. ಇವತ್ತು ಡೇಟೇ ಗೊತ್ತಿಲ್ಲ ನನಗೆ. 9, 10ನೇ ತಾರೀಕುವರೆಗೂ ಯೂಸ್ ಮಾಡಬಾರ್ದು ಅಂತ ಹಾಲು ಪ್ಯಾಕೆಟ್ ಮೇಲೆ ಐತೆ. ಏನಂದೆ ಇನ್ನೊಂದ್ಸಲ ಹೇಳು. 10ನೇ ತಾರೀಕುವರೆಗೂ ಯೂಸ್ ಮಾಡ್ಬೋದು ಅಂತ ಹಾಲು ಪ್ಯಾಕೆಟಲ್ಲಿ ಐತೆ. ಬರೀ ಟೈಮ್ ಬಿಸ್ಕೆಟ್ ಕೊಡ್ತೀನಿ ತಗೊಳ್ಳಿ. ಅಂಗಡಿಗೆ ನನ್ನ ಜೊತೆ ಬಂದಿದ್ದಕ್ಕೆ ಲಂಚ. ಟಾಮಗೆ ಲಂಚ ಕೊಟ್ಬಿಟ್ಟು ನನ್ನ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಇತ್ತೀಚೆಗೆ ನಾನು ರಾತ್ರಿ ಪಾತ್ರೆ ತೊಳೆಯೋದು, ಸ್ಟವ್ ಎಲ್ಲ ಕ್ಲೀನ್ ಮಾಡೋದು, ತಣ್ಣೀರು ಮುಟ್ಟೋದು ಮಾಡಿ ನನಗೂ ಸಹ ಆರೋಗ್ಯ ಸಮಸ್ಯೆ ಸ್ಟಾರ್ಟ್ ಆಗೈತೆ ಫ್ರೆಂಡ್ಸ್. ಹಂಗಂತ ಶಿವಾಗಿರೋ ಟೈಫಾಯ್ಡು ನನಗೆ ಬಂದಿಲ್ಲ. ಬರೀ ಚಳಿ, ಜ್ವರ, ತಲೆನೋವು, ನೆಗಡಿ, ಶೀತ ಇಂಥವಷ್ಟೇ ಆಗೈತೆ. ಅದಕ್ಕೆ ಸುಮ್ಮನೆ ಒರೆಸ್ಬಿಟ್ಟು ಬೆಳಗ್ಗೆ ಎದ್ದು ಕ್ಲೀನ್ ಮಾಡ್ಕೊಳ್ತೀನಿ. ಸೋಪ್ ನೀರೆಲ್ಲ ಹಾಕ್ಬಿಟ್ಟು ನೀಟಾಗಿ ಉಜ್ಜಿ ತೊಳ್ಕೊಳ್ತಾ ಇದ್ದೀನಿ. ಒಂದು ದಿನ ಏನಾದರೂ ಮಿಸ್ ಮಾಡಿಬಿಟ್ರೆ ಇವತ್ತೊಂದು ಸ್ವಲ್ಪ ರೆಸ್ಟ್ ತಗೊಳ್ಳೋಣ, ಆಮೇಲೆ ಕ್ಲೀನ್ ಮಾಡ್ಕೊಂಡ್ರೆ ಅಂತಂದರೆ ಫುಲ್ಲು ಜಿಡ್ಡಾಗ್ತಿದೆ ನಮ್ಮ ಅಡುಗೆ ಮನೆ. ಈ ಮೋಸ್ಟ್ಲಿ ಇಕ್ಕಟ್ಟಿರೋದಕ್ಕೋ ಇಲ್ಲ ಗಾಳಿ ಹಾಡದೇ ಇರೋದಕ್ಕೋ ಎಣ್ಣೆ ಜಿಡ್ಡೆಲ್ಲ ಹಾರಿ ಅಲ್ಲೇ ಕುತ್ಕೊಳ್ಳೋದಕ್ಕೋ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗ್ತೈತೆ. ಅಡುಗೆ ಮನೆ ದೊಡ್ಡದಾಗಿರಬೇಕು ಅಂತ ಇಂಥ ಟೈಮಲ್ಲಿ ಅನ್ಸೋದು. ದೊಡ್ಡದಾಗಿದ್ಬಿಟ್ರೆ ಅಷ್ಟು ದೊಡ್ಡ ಮನೆ ಕ್ಲೀನ್ ಮಾಡೋರು ಯಾರು? ದೊಡ್ಡದಾಗಿದ್ಬಿಟ್ರೆ ಅದನ್ನ ಕ್ಲೀನ್ ಮಾಡೋಕೆ ಓದಾಡಬೇಕಲ್ಲ. ಇಷ್ಟು ಪುಟಾಣಿ ಕಿಚನ್ ಇರೋದೇ ಬೆಸ್ಟ್ ಅಂತಾನು ಒಂದೊಂದ್ಸಲ ಅನಿಸ್ತಿದೆ. ನಾನು ಮಾಡೋ ಕೆಲಸನೇ ಬೆಳಗ್ಗೆ ಬಿಸಿನೀರು ಇಡ್ತೀನಿ ಫ್ರೆಂಡ್ಸ್. ಶಿವ ಬಿಸಿನೀರು ಕುಡಿತಲ್ಲ, ಎಷ್ಟು ರುಚಿಯಾದ ಮುದ್ದೆ ಸಾರುಗಳು ತಿಂತಾ ಇದೀವಿ. ಬೇಳೆ ಸಾರು ಇನ್ಮೇಲೆ ನನ್ನ ಗಂಡನಿಂದ ನಾನು ಪಥ್ಯ ಮಾಡ್ತೀನಿ ಫ್ರೆಂಡ್ಸ್. ಇನ್ಮೇಲೆ ಅಪ್ಪಿ ದಾಲ್ ಅಂದ್ರೆ 7 ಕಿಲೋಮೀಟರ್ ದೂರದಲ್ಲಿ ಇರ್ತಾ ಇದೆ, ಇವಾಗ ಅದನ್ನೇ ತಿಂತಾ ಇದೆಯಲ್ಲ ಅಪ್ಪಿ. 1 ಲೀಟರ್ ಇಲ್ಲ ಅಂತಲ್ಲ ಫ್ರೆಂಡ್ಸ್ ಅಪ್ಪ, ಅದಕ್ಕೆ ಅರ್ಧ ಲೀಟರ್ ತಂದ್ಬಿಟ್ಟೆ. ಸಂಜೆ ಒಂದು ಟೈಮು ನಾನು ಕಾಫಿ ಮಾಡ್ಕೋತೀನಿ, ಇವಾಗ ಒಂದು ಟೈಮು. ಆಮೇಲೆ ಇವಾಗ ಟಾಮು ಕಾಲು ಸೂಪನ್ನು ಕಲ್ಸಾಕಿದ್ದೀನಿ ಫ್ರೆಂಡ್ಸ್, ಅವ್ನು ಅದೇ ತಿನ್ಕೋತಾನೆ. ಇನ್ನು ಮಿಕ್ಕಿದ್ ನಾವು ಏನಾರ ಸ್ವೀಟ್ ಗೀಟ್ ಮಾಡ್ಬೋದು, ಇಲ್ಲ ಸಂಜೆ ಟಾಮನೇ ಕುಡಿತಾನೆ. ಸ್ವೀಟ್ ಎಲ್ಲಿ ಫ್ರೆಂಡ್ಸ್, ನನ್ನ ಗಂಡ ತಿಂದೆ ಇದ್ಮೇಲೆ ನಾನು ಏನು ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಅದು ನನಗೆ ಪೈಪ್ ಪಿಟ ಅಂತ ಏನಾರ ಮಾಡ್ಬೇಕು. ಹೆಣ್ಮಕ್ಳು ಬಾಣಂತಿ ಆಗ್ಬಿಟ್ಟು ಪತ್ತಿ ತಿಂತಾ ಇದ್ರೆ ಅವ್ರ ಗಂಡದ್ರು ಪತ್ತಿ ತಿಂತಾರ, ಹಂಗೆ ಇದು ನನ್ನ ಗಂಡನ ಒಂದು ಸ್ವಲ್ಪ ದಿನ ಬಾಣಂತಿ ಅನ್ಕೋತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತು ಫುಲ್ ಡೇ ಏನೆಲ್ಲ ಆಗೋದು ಅದೆಲ್ಲ ಶೇರ್ ಮಾಡ್ಕೊಡ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಅಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಇದನ್ನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ, ನನ್ನ ಗಂಡ ಡಿಸ್ಟರ್ಬ್ ಮಾಡಿ. ಕಾಫಿ ಅಂತ ಕೊಡ್ತಿದ್ದೆ, ಬಿಸಿನೀರು ಅಂತ ಕೊಡಂಗಾಯ್ತು. ಬಿಸಿ ಆರಿಸ್ಕೊಂಡು ಕುಡಿ ಬೆಚ್ಚಿಗೆ. ಹಾಂ, NOC ಬಂದೈತಾ? ಒಳ್ಳೆ ಟೈಮ್ ಬಂದಿದೆ ಬಿಡು. ಗೌರ್ಮೆಂಟ್ ಅವ್ರಿಗೆ ದೊಡ್ಡ ಥ್ಯಾಂಕ್ಸು. ಗಾಳಿಲಿ ಓಡಾಡಂಗಿಲ್ಲ, ಈಸ್ಕೊಬರ್ಲಿಲ್ಲ ಅಂದ್ರೆ ವಾಪಸ್ ಹೋಗ್ತೈತೆ. ನಾನು ಹೋಗಿ ಈಸ್ಕೊಬರ್ಲಾ? ನೀನು ಕೊಡಾಡ್ರ ನನ್ನ ಸೆನ್ ಬೇಕಲ್ಲ, ನನ್ನ ಫೋರ್ಜರಿ ಮಾಡ್ತೀನಿ ನಿನ್ನ ಸಿಗ್ನೇಚರು. ನನ್ನ ಸೆನ್ ನೋಡಿ ಪರಗೊಡಂಗೆ ಏನು ಮಾಡೋದಪ್ಪ, ಹಿಂಗಾಯ್ತು ಪರಿಸ್ಥಿತಿ. ನಾನು ಮಾಡ್ತೀನಿ, ನನ್ನ ಸೆನ್ ಮಾಡ್ಕೊಂತ. ನನ್ನ ಹೆಸರು ಮಧು ಅಷ್ಟೇ, ನಿಂದು DK ಶಿವಕುಮಾರ್. ಅಪ್ಪಿ ನಿನ್ನ ಸಿಗ್ನೇಚರ್ ತೋರ್ಸಫಿ ಫ್ರೆಂಡ್ಸ್. ಶಿವ ಸಿಗ್ನೇಚರ್ ನೋಡ್ಬಿಟ್ರೆ ಏನೋ ಡಿಟಿಕಲ್ ಕಮಿಷನರ್, ಏನೋ ಒಂದು ಕಮಿಷನರ್ ಸಿಗ್ನೇಚರ್ ಥರ ಇರ್ತೈತೆ. ಪೆನ್ ಎಲ್ಲ ಹೋಗೈತೆ, ಹಂಗಾಗಿ ಇದರಲ್ಲೇ ಸಿಗ್ನೇಚರ್ ಮಾಡು. ನಾನು ಫೋರ್ಜರಿ ಕಲ್ತ್ಕೋತೀನಿ ಈಗ. ನಮ್ಮಪ್ಪನೇ ಫೋರ್ಜರಿ ಮಾಡೋರು ಸಹ ಮಾಡೋಕ್ಕಾಗಲ್ಲ ಬಿಡು. ಯಾಕ ಸಪ್ಪಗೆ ನಿಂತಿದ್ದಿ? ಆಗಾಗ ಡಿಪ್ರೆಷನ್ಗೆ ಹೋಗ್ತಾನೆ ಫ್ರೆಂಡ್ಸ್. ಇವ್ನ ಏನು ಮಾಡೋದು? ಮನೇಲಿ ಇಬ್ಬರು ಸಪ್ಪಗಾಗ್ಬಿಡ್ರಿ, ನಂಗೆ ತಲೆ ತಿನ್ಬಿಡ್ರಿ ಫ್ರೆಂಡ್ಸ್. ಇಲ್ಲಿ ಶಿವಾಗೆ ಸಾಂಬಾರ್ಗೆ ತೊಗರಿಬೇಳೆ ತೊಳ್ಕೊಂಡು ನೀರು ಹಾಕ್ಕೊಂಡು ಉಪ್ಪು ಜೀರಿಗೆ ಮೆಣಸು ಪುಡಿ ಮಾಡಾಕೊಂಡಿದ್ದೀನಿ. ಬರೀ ಬೇಳೆ ತಿಂದರೆ ಗ್ಯಾಸ್ಟ್ರಿಕ್ ಆಗ್ತೈತಲ್ಲ, ಅದಕ್ಕೆ ಬೆಳ್ಳುಳ್ಳಿ ಇವಿಷ್ಟೇ ಫ್ರೆಂಡ್ಸ್. ಈರುಳ್ಳಿ ಟೊಮೆಟೊ ಏನೂ ಆಗ್ತಾಯಿಲ್ಲ, ಎಣ್ಣೆ ಅಂತ ಹಾಕಂಗಿಲ್ಲ. ಇದನ್ನೆಲ್ಲ ವಿಸಿಲ್ ಹಾಕಿ ಕೂಗಿಸ್ತೀನಿ. ನನಗೆ ಬಿಸಿ ಕಾಫಿ. ಟೀ ಕಾಫಿ ಏನಿಲ್ಲ, ಟೀ ಕಾಫಿ ಆದರೂ ಕೊಡೋಂಗಿದ್ದೀರ ಕೊಡೋನೆಪ್ಪಿ. ನನಗೇನು ಹೊಟ್ಟೆ ಊರಿಲ್ಲ, ಬಟ್ ಇಟ್ಸ್ ಓಕೆ.
ಅಡ್ಜಸ್ಟ್ ಮಾಡ್ಕೊ. ಒಂದು 15 ದಿನ, ಒಂದು ವಾರ ಪಟ್ಟಾಗಿ ನಾನು ಹೇಳಿದ್ದನ್ನು ಫಾಲೋ ಮಾಡಪ್ಪಿ. ಯು ವಿಲ್ 100% ಕ್ಯೂರ್. ಕನ್ನಡ ಬರೋಲ್ವಾ ನಿನಗೆ? ನಿನ್ನ ಆರೋಗ್ಯ ನನ್ನ ಕೈಯಲ್ಲಿ, ಜೊತೆಗೆ ನಿನ್ನ ಕೈಲೂ. ನಾನೇ ಆ ಕಡೆ ಹೋದಾಗ ಮನೇಲಿ ಅದು ಇದು ತಿನ್ನೋದು. ಶಿವಾದ ಅದೇ ಬುದ್ಧಿ ಫ್ರೆಂಡ್ಸ್. ಆಳು ಮುಳುಗ್ ಕಡ್ಡಿ ಕಸ ಹುಡುಕ್ತಾ ಇರ್ತಿದ್ದೆ, ಫ್ರಿಜ್ಜಲ್ಲಿ ಏನೈತೆ ತಿನ್ನೋಕ್ಕೆ, ಆಚೆ ಏನೈತೆ. ಇನ್ಮೇಲೆ ಹಂಗೆಲ್ಲ ತಿನ್ನೋಕೆ ಹೋಗ್ಬೇಡ. ತೆಂಗಿನಕಾಯಿ, ಆಯಿಲ್ ಐಟಮ್ಸ್ ಅಂತೂ ಮುಟ್ಲೇಬೇಡ. ಕಡಲೆ ಬೀಜ ಅವೆಲ್ಲ. ಫ್ರೂಟ್ಸ್ ತಗೋಬತ್ತೀನಿ, ಮಧ್ಯಾಹ್ನ ತಿನ್ನು. ಬಿಸಿ ಬಿಸಿ ಕಾಫಿ, ಟಾಮ್ ಹೆಸರಲ್ಲಿ 1-2 ಬಿಸ್ಕೆಟ್ ಜಮಾಯಿಸ್ಬಿಟ್ಟು ಕಾಲಿಂಗ್ ಮಾಡಿದೆ ಕಣೆ ನಿನಗೆ. ಎಷ್ಟು ಹೊಟ್ಟೆ ಕಿಚ್ಚಿಬಿಡ್ತೀಯ ನೋಡು. ಕಾಲಿಂಗ್ ಮಾಡಿದ್ಕೆ ನಾನು ಇಲ್ಲಿನ ಏನೋ ಅಂತ ಭಯ ಬಿದ್ದೆ. ಆಯ್ತು ಬಿಡು. ನನ್ನ ರಕ್ತ ಕುದಿಯುತ್ತಿದೆ, ಆಕ್ರೋಶ ಉಕ್ಕುತ್ತಿದೆ. ಇಲ್ಲಿ ಫ್ರೆಂಡ್ಸ್ ಎಷ್ಟೊಂದು ಕಾಫಿ ಚಲ್ಸೈತೆ. ಬೇಳೆ ಬೇಯಿಸ್ಕೊಂಡೆ ಫ್ರೆಂಡ್ಸ್, ಸ್ವಲ್ಪ ತೆಳ್ಳಗೆ ಈ ಥರ ಬೇಯಿಸ್ಕೊಂಡಿದ್ದೀನಿ. ನುಣ್ಣಗೆ ಬೆಂದೈತೆ ಬೇಳೆ. ಸ್ಪೆಷಲ್ ಸರ್ಪ್ರೈಸ್ ಸಾಂಬಾರ್. ನಾನು ಚಾಟ್ ಜಿಪಿಟಿಲೂ ಕೇಳಿದೆ ಫ್ರೆಂಡ್ಸ್, ಹಿಂಗಾಗೈತೆ ಅಂತ. ಅದಕ್ಕೆ ಅವರು ಹೇಳಿದ್ರು ಇಡ್ಲಿ, ಉಪ್ಪಿಟ್ಟು, ಅನ್ನ, ದಾಲು, ತರಕಾರಿ, ಬೇಯಿಸಿದ ತರಕಾರಿ, ಹಣ್ಣು, ಇವಿಷ್ಟು ಹೇಳೈತೆ ಫ್ರೆಂಡ್ಸ್. ಹಂಗಾಗಿ ನಾನು ನಾಳೆಯಿಂದ ಒಂದಿನ ಈ ಥರ ದಾಲು, ಅನ್ನ, ಆಮೇಲೆ ಇಡ್ಲಿ ಒಂದಿನ, ಆಮೇಲೆ ಎಣ್ಣೆ ಹಾಕ್ತಿರನೇ ಉಪ್ಪಿಟ್ಟು ಇಲ್ಲ ರವೆ ಗಜ್ಜಿ ಥರ ಅದು ಇದು ಮಾಡ್ಕೊಡ್ತೀನಿ ಫ್ರೆಂಡ್ಸ್. ಆಮೇಲೆ ಮಧ್ಯಾಹ್ನ ಹೋಗ್ತೀನಿ, ಹಣ್ಣು ಬೇಳೆಗಳು ಖಾಲಿ ಆಗೈತೆ. ಇನ್ಮೇಲೆ ಮೂನ್ ದಾಲ್ ಕೊಡ್ಬೇಕಂತೆ, ಅಂದರೆ ಹೆಸರು ಬೇಳೆ ಸಾರು, ಇದು ತೊಗರಿ ಬೇಳೆನೂ ಎಲ್ಲ ಮಿಕ್ಸ್ ಮಾಡಿ ಬೇಯಿಸ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ತಿಂದಿ ಊಟ? ಶಿವಾಗ ಊಟ ಹಾಕ್ಕೊಟ್ಬಿಟ್ಟು ನಾನು ಪೂಜೆ ಕೆಲಸಕ್ಕೆ ತಯಾರಿ ನಡೆಸ್ತೀನಿ ಫ್ರೆಂಡ್ಸ್. ನೀರು ಕಮ್ಮಿ ಹಾಕ್ಬಿಟ್ಟು ಬೇಯಿಸಿದ್ರೆ ಇನ್ನೂ ಬೇಳೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬೇಯ್ತೈತೆ ಫ್ರೆಂಡ್ಸ್. ಗಟ್ಟಿಯಾಗಿ ಬೇಯಿಸಿ ಕೊಡೋದು ಬೇಡ ಅಂತ ಅಂದ್ಬಿಟ್ಟು ನಾನು ಹಿಂಗೆ ತೆಳ್ಳಗೆ ಮಾಡಿದೆ, ನುಣ್ಣಗೆ ಬೇಯಿಸಿ. ಬೇಳೆ ಸಾರು ಅಂದರೆ 7 ಕಿಲೋಮೀಟ್ರ್ ದೂರದಲ್ಲಿ ಇರ್ತಿದ್ದಲ್ಲಪ್ಪಿ, ಹಿಂಗಾಗ್ಬಾರ್ದಿತ್ತು. ಡೈಲಿ ಟೇಸ್ಟ್ ಕೇಳ್ತಾ ಇದೆ ಹೆಂಗೈತಪ್ಪಿ ಅಂತ. ಇವಾಗ ಗೊತ್ತು ನನಗೆ ಆಲ್ರೆಡಿ ಅದು ಟೇಸ್ಟ್ ಹೆಂಗೈತೆ ಅಂತ. ಏನು ಮಾಡೋಕ್ಕಾಗಲ್ಲಪ್ಪಿ, ಅಡ್ಜಸ್ಟ್ ಮಾಡ್ಕೊ 1 ವಾರ 15 ದಿನ, ಆಮೇಲೆ ರುಚಿಯಾಗಿ ಮಾಡ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಕಷ್ಟಪಟ್ಟು ಶಿವ ಹೆಂಗೋ ತಿಂದಿದ್ದೈತಿ, ಈಗ ಸಮಾಧಾನ ಆಯಿತು. ಹೊಟ್ಟೆ ತುಂಬ ತಿನ್ಬಿಟ್ಟು ಕೂತ್ಕೊಂಡ್ರೆ ಆಮೇಲೆ ನಾನು ಮುಂದಿನ ಕೆಲಸ ನೋಡ್ಬೋದು. ಓಕೆ ಫ್ರೆಂಡ್ಸ್, ಈಗ ಮನೆ ಒರೆಸ್ಬಿಟ್ಟು ಮೊದಲು ಮೋಟ್ರ್ ಆನ್ ಮಾಡಿ ಬೆಚ್ಚಗಿನ ನೀರು ಇಟ್ಕೋಬೇಕು ಮನೆ ಒರೆಸೋಕ್ಕೆ, ಪಾತ್ರೆ ತೊಳೆಯೋಕ್ಕೆ. ಅದೇ ಬಿಸಿನೀರು ಫ್ರೆಂಡ್ಸ್ ನಮಗೆ. ನೀರೆಲ್ಲ ಇಟ್ಕೊಂಡು ನೀಟಾಗಿ ಮನೆಯೆಲ್ಲ ಒರೆಸ್ಬಿಟ್ಟು ಬಾಗಿಲೆಲ್ಲ ನೀರು ಹಾಕ್ಬಿಟ್ಟು ಫ್ರೆಶ್ ಆಗಿಬಿಟ್ಟು ಬಂದುಬಿಟ್ಟು ಆಮೇಲೆ ಹೊಸ್ಲಿಗೆ ಅರ್ಶಿನ ಕುಂಕುಮ ಇಡೋದ್ರಿಂದ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿದ್ದಿದ್ರೆ ಇವತ್ತು ನಾವು ಮಾತೇಶ್ವರ ಬೆಟ್ಟಕ್ಕೆ ಹೊರಡಬೇಕಾಗಿತ್ತು, ಆಗಲಿಲ್ಲ. ಪರವಾಗಿಲ್ಲ, ಶಿವ ಹುಷಾರಾಗ್ಬಿಟ್ರೆ ಸಾಕು ಫಸ್ಟು ನನಗೆ ಅಂತ ಅನ್ನಿಸ್ಬಿಟ್ಟಿದೆ. ನೆಕ್ಸ್ಟ್ ತಿಂಗಳು ಯಾವಾಗಲಾದರೂ ಇಲ್ಲ ಬೇರೆ ಯಾವುದಾದ್ರೂ ಹಬ್ಬಕ್ಕಾದರೂ ಹೋಗ್ಬಿಟ್ಟು ಬರ್ಬೋದು. ಹೊಸ್ಲ ಇವತ್ತು ಹೊಸ್ಲ ಮೇಲೆ ಹೂವು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸ್ಟಾರ್ ಫ್ಲವರ್ ಹಾಕ್ಕೊಂಡು ಮೆಟ್ಲ ಹತ್ರ ಆ ಕಡೆ ಈ ಕಡೆ ಈ ಥರ ಹಾಕ್ಕೊಂಡೆ. ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ದೊಡ್ಡ ರಂಗೋಲಿ ಹಾಕಕ್ಕೆ ಕೂತ್ಕೊಂಡ್ರೆ ತುಂಬ ಟೈಮ್ ಆಗಿಬಿಡ್ತೈತೆ ಪೂಜೆಗೆ. 12 ಗಂಟೆ ಹತ್ತತ್ರ ಆದ್ಬಿಟ್ರೆ ಪೂಜೆ ಮಾಡಿದ್ರು ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಪುಟಾಣಿ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. 5ರಿಂದ 3 ಚುಕ್ಕಿ ರಂಗೋಲಿ ಥರ ಇಟ್ಬಿಟ್ಟು ಸ್ವಲ್ಪ ಸುತ್ತಿ ಬಳಸಿ ಹಾಕ್ಕೊಳ್ಳೋದು. ನೈಟೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ನಾನು ಇವತ್ತು ಈ ಥರ ದೊಡ್ಡ ರಂಗೋಲಿ ಹಾಕಬೇಕು ಅಂತ. ಅಲ್ಲೇ ಎಡವಟ್ಟಾಗ್ತೈತೆ. ಶೀತದಲ್ಲಿ ತಲೆ ಸ್ನಾನ ಮಾಡಿ ನನಗೂ ಹುಷಾರು ತಪ್ಪಿದ್ದೀನಲ್ಲ, ಅದಕ್ಕೆ ಮತ್ತೆ ಬೆಳಗ್ಗೆ ತಲೆ ಸ್ನಾನ ಮಾಡಿದ್ರೆ ಇಬ್ಬರು ದಬ್ಬಾಕೊಂಡು ಮಲ್ಕೊಂಡು ಬಂದರೆ ಮುಗೀತು. ಆಮೇಲೆ ಊಟ ತಿಂಡಿಗೆಲ್ಲ ಕಷ್ಟ ಆಗ್ಬಿಡ್ತೈತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಲೇಟಾಗೆ ಎಲ್ಲ ಕೆಲಸನೂ ಸ್ಟಾರ್ಟ್ ಮಾಡ್ಕೊಂಡು, ನಾನು ಖುಷಿಯಾಗಿರೋದು ಬೇಜಾರಾಗಿರೋದು ಎಲ್ಲ ಶಿವ ಮೇಲೇ ಡಿಪೆಂಡ್ ಆಗಿರ್ತೈತೆ. ಅದು ಇತ್ತೀಚೆಗೆ ಅಂತೂ ಫುಲ್ ಕನ್ಫರ್ಮ್ ಆಗಿ ಗೊತ್ತಾಗೋಯ್ತು ನನಗೆ, ಶಿವ ಹೆಂಗಿರ್ತಿತ್ತು ನಾನು ಹಂಗಿರ್ತೀನಿ ಅಂತ. ಹುಷಾರು ತಪ್ಪಿ ಮಲಗ್ದಾಗಿಂದ ಯಾವ ಕಡೆನೂ ಇಂಟ್ರೆಸ್ಟ್ ಇಲ್ಲ, ಒಂಥರ ಬೇಜಾರಾಗ್ಬಿಟ್ಟೈತೆ. ಯಾವಾಗ ಹುಷಾರಾಗ್ತೈತೋ ಈಗ ಮೊದಲಿಗಿಂತ ಹೋಲಿಸ್ಕೊಂಡ್ರೆ ಈಗ ಒಂದು ಸ್ವಲ್ಪ ಪರವಾಗಿಲ್ಲ, ಸುಧಾರಿಸ್ಕೋತೈತೆ. ರಂಗೋಲಿ ಒಂದು ಸ್ವಲ್ಪ ಚಿಕ್ಕದಾಯಿತು ಅಂತ ಅನ್ನಿಸ್ದಾಗ ಈ ಥರ 4 ಮೂಲೆಯಲ್ಲಿ ಈ ಥರ ಡಿಸೈನ್ ಹಾಕ್ಕೊಬಿಟ್ರೆ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಿದೆ. ಚಿಕ್ಕ ರಂಗೋಲಿನ ದೊಡ್ಡದು ಮಾಡುವ ವಿಧಾನವಿದು. ಆಮೇಲೆ ತುಳಸಿ ಗಿಡದ ಹತ್ರನೂ ಒಂದು ಚಿಕ್ಕ ರಂಗೋಲಿ ಹಾಕ್ಕೊಳ್ಳೋಣ ಅಂತ ಬಂದೆ. ಆಲ್ರೆಡಿ ಬಿಸಿಲು ನೋಡ್ತಾ ಇದ್ದೀರಲ್ಲ ಎಷ್ಟು ಬಿಸಿಲು ಬಂದೈತೆ ಅಂತ. ಬೇಗ ಪೂಜೆ ಮುಗಿಸ್ಬೇಕು ಅಂತ ಈ ಥರ ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ಕೊಂಡು ತುಳಸಿ ಗಿಡಕ್ಕಾಗಲೇ ತೊಳೆದು ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡಿದ್ದೆ. ಇವತ್ತು ದೇವ್ರ ಫೋಟೋಗೆ ಹೂವು ಸ್ವಲ್ಪ ಇತ್ತು. ಹಬ್ಬಕ್ಕೆ ಹೊಸ್ದಾಗಿ ತಂದರೆ ಆಯಿತು ಅಂದ್ಬಿಟ್ಟು ತರಿಸ್ಲಿಲ್ಲ. ಇರೋದ್ರಲ್ಲೇ ಈ ಥರ ಸಿಂಪಲ್ಲಾಗಿ ಸೋಮವಾರ ಪೂಜೆನ ಮುಗಿಸ್ಕೊಂಡೆ. ಸೋಮವಾರ ಪೂಜೆ ಮುಗೀತು ಫ್ರೆಂಡ್ಸ್. ಓಹೋ ನಾಮ ವಕ್ರ ವಿಚಿತ್ರ ಮಾದಪ್ಪ ನೋಡಬೇಕು, ಜಾಡ್ಸೋದಿತೈತೆ. ನಾಮಕ್ಕೊಂದು ಇದೈತೆ ಹಿಂಗ ಅಂತ. ಈಗ ಬಿಸಿನೀರು ಕಾಯಿಸ್ತಾ ಇದ್ದೀನಿ. ನಾನು ಬಿಸಿನೀರು ಕುಡಿಯೋ ಪರಿಸ್ಥಿತಿ ಬಂದ್ಬಿಡ್ತು ಫ್ರೆಂಡ್ಸ್. ತಲೆ ಸ್ನಾನ ಮಾಡಿದ ತಕ್ಷಣ ಮತ್ತೆ ಶೀತ ಸ್ಟಾರ್ಟು. ಇನ್ನೇನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನಾನು ನಾನ್ ವೆಜ್ ತಿಂದಿರೋದ್ರಿಂದ ತಲೆ ಸ್ನಾನ ಮಾಡಲೇಬೇಕು ಅಂತ ಯಾವ್ದೇವರು ಹೇಳಿಲ್ಲ. ನಾನೇ ಮೂಢನಂಬಿಕೆಯಿಂದ ಮಾಡ್ಕೊಂಡು ಬಂದೆ ಫ್ರೆಂಡ್ಸ್. ಇವಾಗ ನನಗೆ ಅನ್ನ ಐತೆ, ಅದಕ್ಕೆ ನಾನು ಒಂದು ಸ್ಪೆಷಲ್ ಸಾಂಬಾರು ಮಾಡೋಕ್ಕೆ ಹೋಗಲ್ಲ, ದಾಲ್ ಮಾಡ್ತೀನಿ ಫ್ರೆಂಡ್ಸ್. ನನ್ನ ಗಂಡ ಏನು ತಿಂತಿತ್ತು ಅದನ್ನೇ ನಾನು ತಿಂತೀನಿ ಫ್ರೆಂಡ್ಸ್. ಅಂದರೆ ಟೇಸ್ಟಾಗಿ ಮಾಡ್ಕೊಂಡು ತಿಂತೀನಿ, ಉಪ್ಪು ಖಾರ ಸರಿಯಾಗಿ ಹಾಕ್ಕೊಂಡು. ದಾಲ್ ರೆಸಿಪಿ ಜೊತೆಗೆ ಉಪ್ಪಿನಕಾಯಿ, ಹಬ್ಬ ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನು. ನಾನು ಹೆಸರುಬೇಳೆ ದಾಲ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹೆಸರುಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಟೊಮೊಟೊ, ಉಪ್ಪು, ಅರಿಶಿನ, ನೀರೆಲ್ಲ ಹಾಕಿದ್ದೀನಿ. ಇದನ್ನು 2 ವಿಸಿಲ್ ಕೂಗಿಸ್ಕೊಬಿಟ್ರೆ ಸಾಕು ಫ್ರೆಂಡ್ಸ್, ದಾಲ್ ರೆಡಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಸ್ತ್ ಬಿಟ್ಟು ಒಗ್ಗರಣೆ ಹಾಕ್ತಿರೋದೆ. 2 ವಿಸಿಲ್ ಆದಮೇಲೆ ಫ್ರೆಂಡ್ಸ್ ನೀರು ಸಪ್ರೇಟ್ ಮಾಡಿಕೊಂಡು
ಕೊತ್ತಂಬರಿ ಸೊಪ್ಪು ಸಾಂಬಾರಲ್ಲಿ ಆದಮೇಲೆ ಲಾಸ್ಟಲ್ಲಿ ಹಾಕೋದ್ಕಿಂತ ಈ ಥರ ದಾಲ್ಗೆ ಸೊಪ್ಪು ಸಾರಿಗೆ ಮಸಿ ಬೇಕಾದ್ರೆ ಹಾಕೋಬೇಕು ಫ್ರೆಂಡ್ಸ್. ಅದು ಸ್ಮೆಲ್ಲು ಫ್ಲೇವರ್ ಸಕ್ಕತ್ತಾಗಿರುತ್ತೆ. ಒಣಮೆಣಸಿನ್ಕಾಯಿ ಹಿಂಗು ಎಲ್ಲ ಹಾಕ್ಕೋಬೇಕು ಫ್ರೆಂಡ್ಸ್. ಆದರೆ ಸಿಂಪಲಾಗಿ ಮಾಡ್ಕೋಬೇಕು. ನನ್ನ ಫೇವ್ರೆಟ್ ದಾಲ್ ರೆಡಿ. ಇಲ್ಲಿ ಫ್ರೆಂಡ್ಸ್ ಮೊನ್ನೆ ತಂದಿದ್ದು ಮಾವಿನಕಾಯಿ ಹಾಗೆ ಇಟ್ಟಿದ್ದೆ. ಈಗ ಇದನ್ನ ಜಜುಡಿ ಹೊಡೆದ್ಬಿಟ್ಟು ತಿಂತಾ ಇರಬೇಕು. ಹಂಗೆ ಹುಷಾರ್ ತಪ್ಪಿಟ್ಟು ಒಂದು ವಾರ ಮಲಿಕೋಬೋದು. ಜನ್ಮಕ್ಕೆ ಹೋಗೋ ಈ ಟೈಮಲ್ಲಿ ಮಾವಿನಕಾಯಿ ತಿನ್ನಬಾರ್ದು ಫ್ರೆಂಡ್ಸ್. ಆದರೆ ನನಗೆ ಮನ್ಸು ತಡಿತಾ ಇಲ್ಲ. ಅದಕ್ಕೆ ಜಜುಡಿ ಹೊಡೆಯುವ ವಿಧಾನ ಫ್ರೆಂಡ್ಸ್. ಮಧ್ಯದಲ್ಲಿ ಹಿಂಗೆ ಸ್ವಲ್ಪ 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 ಮಾರ್ಕ್ ಮಾಡ್ಕೋಬೇಕು. ವರ್ಡ್ಸ್ ಬೆಸ್ಟ್ ಸ್ಮೆಲ್ಲು. ಸೀಸನಲ್ಲಿ ತಿಂದರೆ ಏನು ಆಗಲ್ಲ ಫ್ರೆಂಡ್ಸ್. ಆ ಥರ ಸೀಸನ್ ಅಲ್ವಲ್ಲ ಈಗ. ಇಂಥವು ತಿಂದರೆ ನಮಗೆ ಆರೋಗ್ಯ ಸಮಸ್ಯೆಗಳು ಕಾಡ್ತಾವೆ. ಹಂಗೆ ಹೇಳ್ಕೊಂಡು ತಿಂತೀನಲ್ಲ, ನನಗೆ ಮಾನ ಮರ್ಯಾದೆ ಇಲ್ಲ ಅಂತಾನೆ ಅರ್ಥ. ಏನಾರ ಆಗಲಿ ತಿನ್ಬಿಡ್ಬೇಕು. ನೋಡಿ ಫ್ರೆಂಡ್ಸ್, ನನ್ನ ಗಂಡ ಎಷ್ಟು ಪತ್ತಿ ಐತೆ. ಕೇಳಿ ಮಾಡಿಸ್ಕೊಂಡು ತಿಂತಿದ್ದೆ, ಬರೀ ಬೇಳೆನೇ ಬೇಯಿಸಾಕು ನನಗೆ ಅಂತ. ನಾನು ಶೀತ ಕೆಮ್ಮು ಆದರೂ ಈ ಥರ ಒಂದು ಅವತಾರಗಳು. ಒಂದು ಕವರ್ ತಗೋಬೇಕು ಫ್ರೆಂಡ್ಸ್. ದಾಲ್ ತಿನ್ನೋಕ್ಕೂ ಒಂದು ರೀತಿ ನೀತಿ ಐತೆ. ಚಿಪ್ಸ್ ಇರಬೇಕು, ಪಲ್ಯ ಇರಬೇಕು, ಅದೇನಿಲ್ಲ. ಉಪ್ಪು ಖಾರ ಜಾಸ್ತಿ ಐತೆ, ಹಾಗಾಗಿ ಒಂದು ಅರ್ಧ ಸ್ಪೂನ್ ಸಾಕು. ಹಿಂಗೆ ಕವರಲ್ಲಿ ಹಾಕ್ಕೊಂಡು ಬಟ್ಟೆನೂ ಪ್ಯಾಕ್ ಮಾಡ್ಕೋಬೇಕು. ಈ ಥರ ಜಾಡಿಸ್ತಾ ಇರ್ಬೇಕು. ಇವಾಗ ಬಟ್ಟೆ ಹೋಗ್ದಂಗೆ ಮುಗಿಬೇಕು ಫ್ರೆಂಡ್ಸ್ ನೆಲದ ಮೇಲೆ. ಅಫ್ಕೋರ್ಸ್ ಇಂಥ ಟೈಮಲ್ಲಿ ನಮ್ಮ ಶತ್ರುಗಳು ನಾವು ನೆನ್ಸ್ಕೋಬೇಕಂತಿದೆ. ಇದು ನಮ್ಮ ಶತ್ರು. ಇವಾಗ ಜಾಡಿಸಿ ತಾಮೋ ಎದಕೋಬೇಡ. ಇಲ್ಲೊಂದು ದುರಂತ ರೆಡಿಯಲ್ಲಿ ಇದೆ. ಈಗ ಓಪನ್ ಮಾಡಿ ನೋಡಬೇಕು. ವಾಟೇನೆ ಸಪ್ರೇಟ್ ಆಗ್ಬಿಟ್ಟಿರ್ತೈತೆ ಫ್ರೆಂಡ್ಸ್. ಇಲ್ಲಿ ಸೂಪರ್ ಆಗುತ್ತೆ ಫ್ರೆಂಡ್ಸ್. ನಮ್ಮ ಸೂಪರ್ ಡೂಪರ್ ದಾಲ್ ರೈಸ್ ಸಂಡು ಮಾವಿನಕಾಯಿ ಜಜ್ಜಿಂಗು, ಚಿಪ್ಸು, ಬೆಂಡೆಕಾಯಿ ಫ್ರೈ, ಹಾಗಲಕಾಯಿ ಫ್ರೈ. ಅನ್ನ ತಣ್ಣಗಾಗ್ಬಿಟ್ಟೈತೆ ಫ್ರೆಂಡ್ಸ್. ಬಿಸಿ ಬಿಸಿ ಅನ್ನೋ ಜೊತೆ ತಿನ್ನಬೇಕು. ನೆಕ್ಸ್ಟ್ ಲೆವೆಲು. ಡೈಲಿ ಮಾಡಿಕೊಟ್ರು ನಾನು ಇದನ್ನು ತಿಂತೀನಿ ಫ್ರೆಂಡ್ಸ್. ಅಷ್ಟು ಇಷ್ಟ ನನಗೆ. ಸೂಪರ್ ಐತೆ. ಏನಪ್ಪಿ ಮಾವಿನಕಾಯಿ ನಾನು ತಿಂದಿಲ್ಲ. ಜಜ್ಜಿಕ್ಕದೆ ಅಷ್ಟೇ, ತಿನ್ನೋಕ್ಕಾಗ್ಲಿಲ್ಲ, ಬಿಟ್ಬಿಟ್ಟೆ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು ರಾತ್ರಿ 8 ಗಂಟೆ ಆಗ್ತಾ ಬಂತು. ನಾನು ಮಾತ್ರೆ ತೊಗೊಂಡಿದ್ನಲ್ಲ ಮೆಡಿಕಲ್ ಸ್ಟೋರ್, ಅದು ಸರಿ ಹೋಗ್ತಿತ್ತು ಅಂದರೆ ಇನ್ನೂ ಜಾಸ್ತಿ ಆಗ್ತಿದೆ. ನೆಗಡಿ, ಕಣ್ಣೂರಿ, ಮೈಕೈ ನೋವು ಎಲ್ಲ. ಜ್ವರ ಇಲ್ಲ. ಅದಕ್ಕೆ ಒಂದು ರೌಂಡ್ ಹಾಸ್ಪಿಟ್ಲಿಗೆ ಔಟ್ ಬರೋಣ ಅಂತ ರೆಡಿ ಆಗಿದ್ದೀವಿ. ಮತ್ತು ಇನ್ನೂ ಜಾಸ್ತಿ ಆಗ್ಬಿಟ್ರೆ ಕಷ್ಟ ಆಗ್ತಿತ್ತಲ್ಲ, ಸ್ವಲ್ಪ ಇದ್ದಾಗೆ ತೋರಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಡೆ ಟಮಾಚೆ. ಇಬ್ಬರನೇ ಬರಹ ವಿಚಿತ್ರವಾಗೈತೆ ಇವತ್ತು. ನನಗೆ ಈ ಜ್ವರ ಇದೆಲ್ಲ ಈಗ ಸ್ಟಾರ್ಟ್ ಆಗಲಿಲ್ಲ ಫ್ರೆಂಡ್ಸ್. 2 ದಿನದಿಂದನೇ ಕಣ್ಣೂರಿ, ಮೂಗುರಿ, ಶೀತ ಎಲ್ಲ ಆಗ್ತಾ ಇತ್ತು. ಇನ್ನಿಬ್ಬರು ಮೆಡಿಸಿನ್ ತಗೊಂಡ್ರೆ ಇಬ್ಬರು ಸುಸ್ತಾಗ್ಬಿಡ್ತೀವಿ, ಇಬ್ಬರು ನೋಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ನಾನೇ ಶಿವಾಗ ಹೇಳಿಲ್ಲ. ಇವತ್ತು ತಲೆ ಸ್ನಾನ ಮಾಡಿರೋದಕ್ಕೋ ಏನೋ ತೀರಾ ಜಾಸ್ತಿ ಆಗೋಯ್ತು. ಅದಕ್ಕೆ ಹಾಸ್ಪಿಟ್ಲಿಗೆ ಓಡೋಗಿತ್ತು. ಏನೇ ಪ್ರಾಬ್ಲಮ್ ಆದರೂ ಮೊದಲು BP ಚೆಕ್ ಮಾಡ್ತಾರೆ. ನಾನು BP ಪೇಷಂಟ್ ಥರ ಕಾಣಿಸ್ತೀನೋ ಏನೋ ಡಾಕ್ಟ್ರಿಗೆ. ಅವ್ರಿಗೆ ಬರೋ MBBS ಎಲ್ಲ ಬರೆದುಬಿಟ್ರೆ ಅತ್ತಾಗೆ ಸಿಂಪಲ್ಲು ಕಣ್ಣೂರಿ, ಮೂಗುರಿ, ಶೀತಕ್ಕೆ ಇಷ್ಟು ದೊಡ್ಡ ಲೀಸ್ಟ್ ಫ್ರೆಂಡ್ಸ್. ಇಂಥ ಟೈಮಲ್ಲಿ ಅನ್ಸೋದು ಆರಾಮಾಗಿ ಜೀರಿಗೆ ರಸ ಮಾಡ್ಕೊಂಡು ಕುಡಿದ್ಬಿಟ್ಟು ಮನೇಲಿ ಮಲಗ್ಬೋದಾಗಿತ್ತು ಅಂತ. ಕೆಮ್ಮು ಒಂದು ಸ್ವಲ್ಪ ಇತ್ತು, ನೈಟ್ ಮಲಗಬೇಕಾದ್ರೆ ಕೆಮ್ಮು ಬರ್ತಾಯಿತ್ತು. ಇದು ಸಖತ್ತಾಗಿ ಮೆಡಿಸಿನ್ ವರ್ಕ್ ಆಯಿತು. ಇದು ಟಾನಿಕ್ಕು ಜೊತೆಗೆ ಇಂಜೆಕ್ಷನ್ ಕಷ್ಟ ಆದರೂ ಇಷ್ಟಪಟ್ಟು ಹಾಕ್ಸ್ಕೊಂಡೆ. ಇವತ್ತು ಬೇಗ ಮೈಕೈ ನೋವು ಕಮ್ಮಿಯಾಗಿ ಶಿವ ಸೇವೆ ಮಾಡಬೇಕು ಅಂತ ಇದೇ ಬೆಡ್ಡಲ್ಲೇ ಶಿವನ ಆಡ್ಕೋತಾ ಇದ್ದೆ. ಇದೇ ಬೆಡ್ಡಲ್ಲೇ ಇಂಜೆಕ್ಷನ್ ಮಾಡಿಸ್ಕೊಳಂಗಾಯ್ತು ಫ್ರೆಂಡ್ಸ್. ಇವಾಗ ನಾವು ಇಂಜೆಕ್ಷನ್ ಅನ್ನ ಮಾಡಿಸ್ಕೊಂಡು ಫ್ರೂಟ್ಸ್ ತಗೊಳಕ್ ಹೋಗ್ತಿದ್ದೀವಿ ಫ್ರೆಂಡ್ಸ್. ಶಿವಗೆ ಊಟ, ಅದು ಸಪ್ಪೆ ಊಟ ಸರಿಯಾಗಿ ತಿಂತಲ್ಲ, ಹಣ್ಣುಗಳು ತಗೊಂಡ್ರೆ ಅಂತ ಅಂದ್ಬಿಟ್ಟು ಅದು ಚೆಕ್ ಮಾಡಿ ಯಾವ ಹಣ್ಣು ಕೊಡಬೇಕು ಆ ಹಣ್ಣೇ ತಗೊಳಕ್ ಹೋಗ್ತಿದ್ದೀವಿ ಫ್ರೆಂಡ್ಸ್. ಪಾನಿಪುರಿ ಅಂಗಡಿ. ದಾಳಂಬಿ ಇತ್ತು, ಆಪಲ್, ಸೇಬು ತಿನ್ಬೋದು ನೀನು. ಚೆನ್ನಾಗೈತೆ ದಾಳಿಂಬೆ. ನೋಡೋಕೆ ಚೆನ್ನಾಗಿ ಕಾಣಿಸ್ತೈತೆ. ಸ್ಕ್ಯಾನಿಂಗ್ ಮಾಡಿ ನೋಡೋಣ. ಆರೆಂಜ್ ತಗೊಳಂಗಿದ್ರೆ ತಗೋ. ದಾಳಂಬಿ 2 ತಗೋಪಿ, ಫುಲ್ಲು ರೆಡ್ ಇರೋದು. ಆರೆಂಜ್ ತಗೋ, ಆಪಲ್ 2. ಜೊತೆಗೆ ಒಂದು ಸ್ವಲ್ಪ ತರಕಾರಿನೂ ತಗೊಂಡೆ. ಸೊರೆಕಾಯಿ ಶಿವಾಗೆ, ಏನು ಮಿಕ್ಕಿದ ತರಕಾರಿ ಎಲ್ಲ ನನಗೇನೆ. ಇನ್ನೇನು ಬರೀ ದಾಲೆ ಮಾಡಬೇಕಲ್ಲ, ಅದಕ್ಕೆ ಹೆಸರುಬೇಳೆ, ತೊಗರಿಬೇಳೆ, ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಉದ್ದಿನ ಕಾಳು ಇಡ್ಲಿ ಮಾಡಿಕೊಟ್ರೆ ತಿಂತೈತೆ ಅಂದ್ಬಿಟ್ಟು ಇದು ತಗೋ. ನಾನು ಇಂಜೆಕ್ಷನ್ ಮಾಡಿಸ್ಕೊಂಡಿರೋದ್ರಿಂದ ಫುಲ್ಲು ವೈಬ್ರೇಷನ್ ಆಗ್ತಾಯಿತ್ತು. ಹಾಗಾಗಿ ವಿಡಿಯೋ ಎಂಡ್ ಮಾಡಿಬಿಟ್ಟು ಮಲ್ಕೊಬಿಟ್ಟೆ ಹೋಗಿ.